ಓಂ ಶಾಂತಿ. ಈ ಶುಭ ದಿನದ ಎಲ್ಲರಿಗೂ ಶುಭಾಶಯಗಳು. ಇವತ್ತು ನಾವು ಏನು ರೆಸಿಪಿ ಅದಪ್ಪ ಅಂದ್ರೆ ನಮ್ದು ಇವತ್ತು ಹೆಸರುಬೇಳೆಯ ಉಸುಳಿ. ಹೆಸರುಬೇಳೆ ಉಸುಳಿನೂ ಮಾಡ್ಬೋದು, ಅದ್ರ ಜೋಡೆ ಹೆಸರುಬೇಳೆ ಒಣಗಿನೂ ಮಾಡ್ಬೋದು. ನಾವು ಹೆಸರುಬೇಳೆ ಗೊತ್ತಾಗ್ಬೋದಲ್ವ. ಹೆಸರುಬೇಳೆ ಹೆಂಗಿದು ಶರೀರಕ್ಕೂ ಚಲೋ, ಮತ್ತು ಹೆಂಗಿರ್ತದೆ ಮಾಡ್ಲಿಕ್ಕೂ ಸಣ್ಣ ಮಕ್ಕಳಿಗೂ ಚಲೋ. ಹೆಸರುಬೇಳೆ ಅಂದರೆ ಹೆಸರು ಅಂದರೆ ಹೆಂಗೆ ಶರೀರಕ್ಕೆ ತುಂಬ ತುಂಬ ಒಳ್ಳೆಯದು. ಅದಕ್ಕೆಲ್ಲ ಏನು ಮಾಡೋಣ್ರಿ, ನೋಡ್ರಿ ಒಂದು ಬಟ್ಲ ಹೆಸರು ತೊಗೊಂಡಿದ್ದೇವೆ. ಇದಕ್ಕೆ ಏನು ಮಾಡೋಣ್ರಿ, ಸ್ವಚ್ಛಾಗಿ ತೊಳ್ಕೊಂಡ್ರಿ ನೀರಿಗೆ. ಯಾಕಂದ್ರೆ ಈಗ ಅಂಗಡಿಯಾಗ ತಂದಿರ್ತೀವಿ ಎಲ್ಲ ಏನಾಗಿರ್ತಾವ್ರಿ, ಇವಕ್ಕೆ ಔಷಧ ಹಚ್ಚಿರ್ತದೆ. ಅದಕ್ಕೆಲ್ಲ ಪ್ರತಿಯೊಂದು ಕಾಳುಗಳು ಏನು ಮಾಡ್ಬೇಕ್ರಿ, ಅಡುಗೆಗೆ ಮಾಡೋಕ್ಕಿಂತ ಮೊದಲು ಸ್ವಚ್ಛಾಗಿ ತೊಳ್ಕೊಬೇಕು. ನೀರು ಹಾಕಿ ಒಂದು 2-3 ಸಲ ಏನು ಮಾಡ್ಬೇಕ್ರಿ, ನೀರು ಹಾಕಿ ತೊಳ್ಕೊಬೇಕ್ರಿ. ತೊಳ್ಕೊಂಡು ಬಳಕೆ ಏನು ಮಾಡ್ಬೇಕ್ರಿ, ಅದಕ್ಕೆ ನೀರು ಹಾಕಿ ಇಟ್ಕೊಳ್ಳೋಣ್ರಿ. ಒಂದು 6-7 ಗಂಟೆ ಏನು ಮಾಡೋಣ್ರಿ, ಅದಕ್ಕೆ ನೀರು ಹಾಕಿ ಇಟ್ಕೊಳ್ಳೋಣ್ರಿ. ಈ ರೀತಿ ಏನು ಮಾಡೋಣ್ರಿ, ರಾತ್ರಿ ನೆನಕಿದ್ರೆ ಅಂದ್ರೆ ಮುಂಜಾನೆ ತಕ್ಕ ಇಟ್ಕೊಬೋದು ರೀ. ಮುಂಜಾನೆ ನೆನಕಿದ್ರೆ ಅಂದ್ರೆ ರಾತ್ರಿ ತಕ್ಕ ನೀರು ಹಾಕಿ ನೋಡಿರಿ, ಹಿಂಗೆ ನೀರು ಹಾಕಿ ಇಟ್ಕೊಂಡು ಬಿಡೋಣ್ರಿ. ಅದಕ್ಕೆ ಮ್ಯಾಲೊಂದು ಟೋಪನ್ ಮುಚ್ಚ. ಈ ರೀತಿಯಾಗಿ ಏನು ಮಾಡೋದು, ಮ್ಯಾಲೊಂದು ಟೋಪನ್ ಮುಚ್ಚಿದಕ್ಕೆ ಈ ರೀತಿ ಸೈಡ್ಗೆ ಇಟ್ಕೊಂಡು ಬಿಡೋಣ್ರಿ. ನೋಡಿರಿ, ಮರುದಿವ್ಸ ಮುಂಜಾನೆ ಅಂತ ಈ ರೀತಿ ಕಾಳು ಆತವ್ರಿ. ನೆಂದ ಬಳಿಕ ಈ ರೀತಿಯಾಗಿ ಕಾಳು ಮಾಡ್ತಾವೆ. ಎಲ್ಲ ನೀರು ತೆಗೆದು ಏನು ಮಾಡೋದು, ಸ್ವಚ್ಛ ತೊಳ್ಕೊಂಡು ಈ ರೀತಿಯಾಗಿ ಕಾಳು ಮಾಡ್ತಾವೆ. ಇದಕ್ಕೆ ಏನು ಮಾಡೋಣ್ರಿ, ಒಂದು ಅರ್ಬಿದಾಗ ಕಟ್ಟಿ ಇಡೋಣ್ರಿ. ನೋಡಿರಿ, ಈ ರೀತಿಯಾಗಿ ಒಂದು ಅರ್ಬಿ ತೊಗೊಂಡು ಈ ಅರ್ಬಿದಾಗ ಹಾಕಿ ಕಟ್ಟಿ ಇಡೋಣ್ರಿ. ಈ ರೀತಿ ಏನು ಮಾಡೋಣ್ರಿ, ಕಟ್ಟಿ ಇಡೋಣ. ಒತ್ತಾಗಿ ಏನು ಮಾಡ್ಬೇಕ್ರಿ, ಕಟ್ಟಿ ಇಡ್ಬೇಕ್ರಿ. ಇವತ್ತು ಕಾಟನ್ ಅರ್ಬಿ ತೊಗೋಬೇಕ್ರಿ. ನೋಡಿರಿ, ಈ ರೀತಿಯಾಗಿ ಏನು ಮಾಡ್ಬೇಕು, ಅದಕ್ಕೆ ಪ್ಯಾಕ್ ಆಗಿ ಕಟ್ಟಿಡ್ಬೇಕ್ರಿ. ಅದಕ್ಕೆ ಈ ರೀತಿಯಾಗಿ ಏನು ಮಾಡೋಣ, ಕಟ್ಟಿಡೋಣ್ರಿ. ಅದಕ್ಕೆ ರೀತಿಯಾಗಿ ಕಟ್ಟಿ ಇಟ್ಬಿಡೋಣ್ರಿ. 5-6 ಗಂಟೆ ಏನು ಮಾಡೋಣ್ರಿ, ಈ ರೀತಿಯಾಗಿ ಕಟ್ಟಿಡೋಣ್ರಿ. 6 ಗಂಟೆ. ಈಗ ನೋಡಿರಿ, ಮರುದಿವ್ಸ ಮುಂಜಾನೆ ಏನಾಗನ್ರಿ, ಇದು ತೆಗೆದು ಬಿಡೋಣ್ರಿ. ಈಗ ನೋಡೋಣ್ರಿ ಹೆಂಗೆ ತೆಗೆದೇನೋ ಕಾಳು. ಈಗ ನೋಡಿರಿ, ಪ್ಯಾಕ್ ಕಟ್ಟಿರ್ತೀವಲ್ಲ ಹಂಗೆ ಗಚ್ಚಿಯಾಗಿ ಕಟ್ಟಬೇಕ್ರಿ. ನೋಡಿರಿ, ವಾವ್, ನೋಡಿರಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದ ನೋಡಿರಿ. ನೋಡಿರಿ ಎಷ್ಟು ಚಂದ ಮೊಳಕೆ ಬಂದ ನೋಡಿರಿ. ನೀವು ಇದ್ರದಿಂದ ಏನು ಮಾಡ್ಬೇಕ್ರಿ, ಉಳ್ಸುಳಿನೂ ಮಾಡ್ಬೋದು ಮತ್ತು ಭಾಜಿನೂ ಮಾಡ್ಬೋದು ರೀ. ಈ ಶರೀರಕ್ಕೆ ಭಾಳ ಚಲೋ ರೀ ಮಗನಿ ಹೆಸರುಬೇಳೆ ಕಾಳು. ಸಣ್ಣ ಮಕ್ಕಳಿಗೆ ಏನು ಮಾಡ್ಬೋದು ರೀ, ಒಂದು ವಾಟಿದ ಹಾಕಿ ಕೊಟ್ರು ಹಿಂಗೆ ತಿನ್ಬೋದು ರೀ. ತಿಲ್ಲಕ್ಕೆ ಚಲೋ. ದೊಡ್ಡವ್ರಿಗೂ ಭೀ ಒಂದು ವಾಟಿದ ಹಾಕಿ ಕೊಟ್ರಂದ್ರೆ ಮುಂಜಾನೆ ಅದು ರೂಪಲೆ ತಿಲ್ಲಕ್ಕೆ ಭಾಳ ಚಲೋ ರೀ ಕಾಳು. ನೋಡಿರಿ ಎಷ್ಟು ಮಸ್ತಾಗಿ ಮೊಳಕೆ ಬಂದಾವ ನೋಡಿರಿ. ಬಂದಾವಲ್ಲ, ಈ ರೀತಿ ಏನು ಮಾಡ್ಬೋದು ರೀ, ನೀವು ಮನ್ಯಾಗ ಮಾಡ್ಬೋದು ರೀ. ಸಣ್ಣ ಮಕ್ಳಿಗತ್ತೆ ಏನು ಮಾಡ್ಬೇಕು ರೀ, ಮುಂಜಾನೆ ಒಂದು ವಾಟಿದ ಹಾಕಿ ಕೊಟ್ಟರು ತಿನ್ಕೋತ ಹೋದವ್ರಿ. ಶರೀರಕ್ಕೆ ಭಾಳ ಚಲೋ ರೀ. ನಾವು ಏನು ಮಾಡ್ತೀವಿ, ಪ್ರೋಟೀನ್ ಕಲಾಗ ಆ ಡಬ್ಬಿ ತಗೋ ಹಾಲು ಕೊಡು ಅದು ಮಾಡ್ಕೊತೀವಿ. ಏನು ಮಾಡಿರಿ, ಇದು ನೈಸರ್ಗಿಕ ಆಯುರ್ವೇದಕ್ಕೆ ಇದ್ದಂಗೆ ಏನು ಮಾಡಿರಿ, ಮನೆಯೊಳಗೆ ಬಿಳಿ ಕಾಳುಗಳು ಇರ್ತಾವಲ್ಲ ರೀ, ಮುಕುಣಿ ಕಾಳು, ಹೆಸರು ಕಾಳು ಇವೆಲ್ಲ ಏನು ಮಾಡಿ ಹಿಂಗೆ ಮೊಳಕೆ ಬರೋತಕ್ಕ ಮಾಡಿ ಮಕ್ಳಿಗೆ ಕೊಟ್ಟಿವಿ ಅಂದ್ರೆ ಶರೀರಕ್ಕೂ ಚಲೋ ರೀ. ಹಾಗಾಗಿ ಏನು ಮಾಡ್ಬೇಕು ರೀ, ಹೀಗೆ ಕೊಟ್ಟರು ತಿನ್ಲಿಕ್ಕೆ ಠೀಕ್ ಆಗ್ತದೆ ರೀ. ಮತ್ತು ಇದಕ್ಕೆ ಏನು ಮಾಡ್ಬೇಕು ರೀ, ಒಂದು ಸ್ವಲ್ಪ ಹಾನಿ ಹೊಡೆದು ಕೊಟ್ರು ಮಸ್ತ್ ಆಗ್ತದೆ ರೀ. ನಾ ಈಗ ಏನು ಮಾಡ್ತೀನಿ ರೀ, ಇದಕ್ಕೆ ಒಗ್ಗರಣೆ ಹಾಕ್ತೀನಿ ರೀ. ಒಂದು ಸ್ವಲ್ಪ ಮೆಣಸಿನ್ಕಾಯಿ, ಉಪ್ಪು ಒಂದು ಹಚ್ಕೊಟ್ಟೇವನು ಮಸ್ತ್ ಆಗ್ತದೆ ತಿನ್ಲಕ್ಕೆ. ಉಸುಳಿ, ಹೆಸರು ಕಾಳಿನ ಉಸುಳಿ ಅಂದ್ರೆ ಮಸ್ತ್ ಆಗ್ತದೆ ರೀ. ನೋಡಿರಿ, ಅಡುಗೆ ಮಾಡೋಕೆ ಏನು ಮಾಡ್ಕೊಂಡು ಹೇಳ್ತೀನಲ್ವ, ಯಾವಾಗಲೂ ಅಡುಗೆ ಮಾಡೋಕೆ ಏನು ಮಾಡ್ಬೇಕು ರೀ, ಶಾಂತ ಚಿತ್ತದಿಂದ ಅಡುಗೆ ಮಾಡ್ಬೇಕು ರೀ. ಶಾಂತ ಚಿತ್ತದಿಂದ ಮನಸ್ಥಿತಿ ಚಲೋ ಇಡಬೇಕು. ನಾವು ಭಲೆ ಎಲ್ಲನೂ ಮಾಡ್ತೀವಿ, ಆದ್ರೆ ಮನಸ್ಥಿತಿನೇ ಚಲೋ ಇರಲಿ ಏನೂ ಉಪಯೋಗ ಇಲ್ಲ. ಅದಕ್ಕೆಲ್ಲ ಏನು ಮಾಡ್ಬೇಕು, ಎಲ್ಲಕ್ಕಿಂತ ಬದಲಾವಣೆ ಎಲ್ಲಿ ಆಗ್ತದೆ ಅಂದ್ರೆ ಅಡುಗೆದಾಗೆ ಬದಲಾವಣೆ ಆಗ್ತದೆ ರೀ. ನಮ್ಮ ಮನಸ್ಥಿತಿ ಅಂಥದ್ದೇ ದುನಿಯಾದಾಗ ಇರ್ತಾರೆ, ಅಂಥವ್ರೇ ಕೆಟ್ಟಿರ್ತಾರೆ ಅವ್ರ ಬುದ್ಧಿದಿಂದಾಗಿ ಮಾನಸಿಕ ಆಗಿರ್ತದೆ ರೀ. ಮತ್ತು ಮಾನಸಿಕದಿಂದ ಹೊರಗೆ ಬರ್ಬೇಕಾದ್ರೆ ಮೇನ್ ಏನು ಮಾಡ್ಬೇಕು ರೀ, ಕಿಚನ್ದಾಗೆ ಶಕ್ತಿಶಾಲಿ ಆಗ್ಬೇಕಾಗ್ತದೆ ರೀ. ಅಡುಗೆದಾಗ ಶಕ್ತಿ ಇರ್ಬೇಕಾದ್ರೆ ಏನು ಮಾಡ್ಬೇಕು ರೀ, ಅಡುಗೆ ಮಾಡೋರು ಅಂತಕ್ಕೆ ಶಕ್ತಿನೂ ಇರ್ಬೇಕು ರೀ. ವ್ಯರ್ಥ ಸಂಕಲ್ಪ ಬರಬಾರ್ದು ರೀ. ಮತ್ತು ಅಡುಗೆ ಮಾಡ್ಕೊಂಡು ನಾರಾಜ್ ಇರಬಾರ್ದು, ದುಃಖಿ ಇರಬಾರ್ದು. ಶಾಂತದಿಂದ ಮನಸ್ಥಿತಿ ಮತ್ತು ಶಾಂತಿ ಇರ್ಬೇಕು ರೀ. ನೋಡಿ, ಅಡುಗೆ ಮಾಡೋಕೆ ಏನು ಮಾಡ್ಬೇಕು, ಪರಮಾತ್ಮನ ವಚನಗಳು, ಭಕ್ತಿ ಗೀತೆಗಳು, ಭಜನೆ ಇದೆಲ್ಲ ಕೇಳ್ಕೋತ ಮಾಡ್ಬೇಕು ರೀ. ಅಡುಗೆ ಮಾಡ್ಬೇಕು ರೀ, ಪರಮಾತ್ಮನ ನೆನಪದಾಗ ಅಡುಗೆ ಮಾಡೋದು. ಎಂಥದೇ ಆತ್ಮ ಇದ್ರೂ ಏನಾಗ್ತದೆ ರೀ, ಎಂಥದೇ ಮನುಷ್ಯನೂ ಏನು ಮಾಡ್ತದೆ ರೀ, ಬದಲಾಸ್ತದೆ ರೀ. ಅಡುಗೆದಾಗ ಶಕ್ತಿ ಅದ ರೀ. ಹಾಗಾಗಿ ಅದಕ್ಕೆಲ್ಲ ಏನು ಮಾಡ್ಬೇಕು ರೀ, ಅಡುಗೆ ಮಾಡೋಕೆ ಏನು ಮಾಡ್ಬೇಕು ರೀ, ನಮ್ಮ ಶುದ್ಧ ಮನಸ್ಸಿನಿಂದ ಅಡುಗೆ ಮಾಡಿದೆವು ಅಂದ್ರೆ
ಉಂಡೋರ್ನು ಪರಿವರ್ತನೆ ಆಗ್ತದೆ ಮತ್ತು ಮಾಡಿದವ್ರಿಗೆ ಏನು ಸಿಗ್ತದೆ ರೀ ದುವಾ ಸಿಗ್ತದೆ ರೀ ಅಂದ್ರೆ ಆಶೀರ್ವಾದ ಸಿಗ್ತದೆ ರೀ. ಈಗ ಏನು ಮಾಡೋಣ್ರಿ ಇದಕ್ಕೆ ನಾವು ಒಗ್ಗರಣೆ ಹಾಕೊಂಡ್ರಿ ಮಾಡೋಣ್ರಿ ಉಸುಳಿಗೆ ಒಗ್ಗರಣೆ ಹಾಕೊಂಡ್ರಿ ಉಸಳು ಮಾಡೋಣ್ರಿ ಹೆಸರು ಬೇಳೆ ನೋಡ್ರಿ ಈಗ ತೆವಿ ಕೈಲಿ ಇಟ್ಟಿದ್ದೆವು. ಈ ಮುಂಜಾನೆ ಇದು ಹೆಸರು ಬೇಳೆ ಉಸುಳು ಮಾಡಿದ್ರಿ ಅಂದ್ರೆ ಆರೋಗ್ಯಕ್ಕೂ ಚಲೋ ರೀ ಮತ್ತು ಮಕ್ಕಳಿಗೂ ಒಂದು ಬಾಟ್ಲ ಹಾಕಿ ಕೊಟ್ರಿ ಅಂದ್ರೆ ತಿನ್ನೋಕ್ಕೂ ಟೇಸ್ಟಿ ಬರ್ತಾವೆ ರೀ. ಮೊದಲು ಏನು ಮಾಡೋಣ್ರಿ ಸ್ವಲ್ಪ ಜೀರಿಗೆ ಹಾಕೊಂಡ್ರಿ ಜೀರಿಗೆ ಸಾಸಿವೆ ಹಾಕೊಂಡ್ರಿ ಅವು ಒಂದು ಸ್ವಲ್ಪ ಕಾವಾಗ ಏನು ಮಾಡೋದು ರೀ ಎಣ್ಣೆ ಹಾಕೊಳ್ಳೋದು ರೀ. ನೋಡಿರಿ 3 ಚಮಚಗಟ್ಟು ಎಣ್ಣೆ ಹಾಕೊಂಡ್ರಿ ನೋಡಿರಿ ಹಿಂಗೆ ಕಾವಾಗ ನಾವು ಏನು ಮಾಡೋಣ್ರಿ ಕಡಿಪತ್ತ ಹಾಕೊಂಡ್ರಿ ನೋಡಿರಿ ಈ ರೀತಿ ಕಡಿಪತ್ತಕ್ಕೆ ಈ ಕಲರ್ ಬರ್ಬೇಕು ರೀ. ಆಮೇಲೆ ಏನು ಮಾಡ್ಬೇಕು ರೀ ಈ ಮೆಣಸಿನ್ಕಾಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದಲ್ಲ ಕಟ್ ಮಾಡಿ ಹಾಕೋದ್ರಿ ಅದ್ರ ನೋಡಿರಿ ನಿಮ್ಗೆ ಎಷ್ಟು ಬೇಕಟ್ಟೆ ಹಾಕೋರಿ. ಭಾಳ ಹಾಕೊಂಡು ಖಾರ ಹಾಕವು ಅವು ನಿಮ್ಮ ಖಾರ ನೋಡಿ ಏನು ಮಾಡಿರಿ ಮೆಣಸಿನ್ಕಾಯಿ ಹಾಕ್ಬೇಕು. ಈ ಥರ ಏನು ಮಾಡ್ಕೋಬೇಕು ರೀ ಮೆಣಸಿನ್ಕಾಯಿ ಹುರ್ಕೋಬೇಕು ರೀ. ಮನ್ಯಾಗ ಹಿಂಗಿದ್ರೆ ಹಿಂಗೆ ಹಾಕೋರಿ ಹಿಂಗಿದ್ರೆ ಏನಾಗ್ತದೆ ರೀ ಹಿಂಗೆ ಟೇಸ್ಟಿ ಬರ್ತದೆ ರೀ. ಒಂದು ಚಮಚ ಒಂದು ಅರ್ಧ ಚಮಚ ಆಗುತ್ತೆ ಹಿಂಗೆ ಹಾಕ್ಕೊಂಡು ಈ ರೀತಿ ಏನು ಮಾಡ್ಕೊಳ್ಳೋದ್ರಿ ಹುರ್ಕೋತ ಹೋಗೋದು ರೀ. ಮೆಣಸಿನ್ಕಾಯಿ ಮಾಡ್ಬೇಕ್ರಿ ಹುರಿಬೇಕು ರೀ ಎಣ್ಣೆಗ ಹುರಿದ್ಬೇಕು ಏನು ಮಾಡ್ಬೇಕು ಟೇಸ್ಟಿ ಆಗ್ತದೆ ರೀ. ಏನು ಮಾಡೋಣ್ರಿ ಸ್ವಲ್ಪ ಅರಿಶಿನ ಹಾಕೊಳ್ಳೋಣ್ರಿ ಒಂದು ಅರ್ಧ ಚಮಚ ಆಗುತ್ತೆ. ಅರಿಶಿನ ಹಾಕೋಬೇಕು ಯಾಕಂದ್ರೆ ಶರೀರಕ್ಕೆ ಹೆಲ್ದಿ ಭಾಳ ರೀ. ಅರಿಶಿನ ಹಾಕ್ಬೇಕು ರೀ ಬಾಜುಗಳಿಗೆ. ಈ ಥರ ಏನು ಮಾಡ್ಬೇಕು ರೀ. ಈಗ ಏನು ಮಾಡೋಣ್ರಿ ಹೆಸರು ಬೇಳೆ ಹಾಕೊಂಡ್ರಿ ನೋಡಿ ಈ ಥರ ಹೆಸರು ಬೇಳೆ ಹಾಕೋತಗೋ ನೋಡಿ ಈ ಥರ ಹಾಕ್ಕೊಂಡ್ಬಿಟ್ಟು ಹಿಂತಿರು ಹಾಕೋದ್ರ ನೀವು ಬೇಕಾದ್ರೆ ಇದ್ರಾಗ ಶೇಂಗಾ ಕಾಳು ಹಾಕೋಬೋದು ರೀ. ಶೇಂಗಾ ಕಾಳು ರಾತ್ರಿ ನೆನೆಹಾಕಿಟ್ಟು ಏನು ಮಾಡ್ಬೇಕು ರೀ ಮುಂಜಾನೆ ಎದ್ದಿದ್ರಾಗ ಪಾನಿ ಹಾಕೊಂಡು ಮಸ್ತ್ ಆಗ್ತದೆ ರೀ ಶೇಂಗಾ ಕಾಳು. ಯಾರ ತಿರುವು ಹಾಕೋದ್ರಿ. ಈಗ ಏನು ಮಾಡೋದ್ರಿ ರುಚಿ ತಕ್ಕಂತೆ ಉಪ್ಪು ಹಾಕೊಳ್ಳೋದಕ್ಕೆ ನೋಡಿರಿ ರುಚಿ ತಕ್ಕಂತೆ ಉಪ್ಪು ಹಾಕೋದ್ರಿ. ಮತ್ತು ಹಿಂಗೆ ಏನು ಮಾಡೋದು ತಿರೆ ಹಾಕೋತಿ ಹಾಕೋಬೇಕ್ರಿ ಯಾಕಂದ್ರೆ ತಾಳು ಹೊತ್ತಬಾರ್ದು. ಈಗ ಏನು ಮಾಡೋಣ್ರಿ ಒಂದು ಸ್ವಲ್ಪ ನಿಂಬಿಕೆ ಹಾಕ್ಕೋಬೋದು ಒಂದು ಅರ್ಧ ಆಗಟ್ಟು ನಿಂಬಿಕೆ ಹಾಕ್ಕೊಂಡು ನಿಂಬಿಕೆ ಹಾಕೊಳ್ಳೋದ್ರಿಂದ ಅಂತಂದ್ರೆ ಟೇಸ್ಟಿ ಬರ್ತದೆ. ಈ ಥರ ಹೆಸರು ಉಸುಳಿ ಅಂತ ರೆಡಿ ಆಗ್ತದೆ. ಮುಂಜಾನೆ ನಾಷ್ಟಕ್ಕೆ ಏನಂತಂದ್ರೆ ಮಸ್ತ್ ಆಗ್ತದೆ. ನಾಷ್ಟನೂ ಕೊಡ್ಬೋದು ರೀ ಅದಕ್ಕೆ. ಈ ಥರ ಏನು ಮಾಡಿದ್ರಿ ಮ್ಯಾಲೆ ಮುಚ್ಚಿಬಿಡೋಣ. ಈ ಥರ ಉಸುಳಿ ಮಾಡ್ಬೋದು ರೀ. ನೋಡಿದ್ರಲ್ರಿ ಈ ನಮ್ಮ ಚಾನಲ್ ಇಷ್ಟ ಆದರೆ ಏನು ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು. ಓಂ ಶಾಂತಿ.